ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪಾರ್ಟ್ 1 ಎಪಿಸೋಡಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಶುರುವಿನಲ್ಲಿ ರಂಗನಾಥ್ ಅವರು ಒಬ್ಬ ತಂದೆಯಾಗಿ ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀನಿ, ದಯವಿಟ್ಟು ಅವನಿಗೆ ಯಾವ ಶಾಪವನ್ನು ಕೂಡ ಹಾಕಬೇಡಿ. ತುಂಬ ನೊಂದಿರುವ ಜೀವ ಅದು. ತಾಯಿ ಪ್ರೀತಿನೇ ಗೊತ್ತಿಲ್ಲದೆ ಇರೋ ಹೂವು ಅದು. ಯಾಕೋ ಏನೋ ಅವನನ್ನು ನನ್ನ ಮನಸ್ಸಿಗೆ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೀನಿ. ಅಪ್ಪ ಅಪ್ಪ ಅಂತ ಬಾಚಿ ತಪ್ಪಿಕೊಳ್ಳುವ ಅವನು ನನ್ನನ್ನು ಬಳ್ಳಿಯ ಹಾಗೆ ಹಬ್ಬಿಕೊಂಡು ಬಿಟ್ಟಿದ್ದಾನೆ. ಅವನಿಗೆ ಏನಾದರೂ ಕೆಟ್ಟದ್ದು ಆದರೆ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ತಾಯಿ. ಹಾಗಂತ ಅವನು ಮಾಡೋದೆಲ್ಲ ಸರಿ ಅಂತ ನಾನು ಒಪ್ಪಿಕೊಳ್ತಿಲ್ಲ. ಇಲ್ಲಿಗೆ ಬಂದರೆ ತಾಯಿಯ ಮನೆಗೆ ಬಂದಷ್ಟು ಸಂತೋಷವನ್ನು ಪಡ್ತಾ ಇದ್ದ ಅವನು. ಯಾವ ಗ್ರಹಚಾರದ ಕಾಲನೋ ಏನೋ, ಕೆಟ್ಟಗಳಿಗೇನೋ ಅವನ ಕೈಯಿಂದ ಹೀಗೆ ಮಾಡಿಸಿಬಿಟ್ಟಿದೆ. ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ನಾನು ಅವನಿಗೆ ಬುದ್ಧಿಯನ್ನು ಹೇಳ್ತೀನಿ. ಇಲ್ಲಿದ್ದು ನಿಮ್ಮೆಲ್ಲರ ಮನಸ್ಸಿಗೆ ಬೇಸರ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ನಾನು ಇನ್ನು ಹೊರಡ್ತೇನೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಜೇಬಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು, ಇದನ್ನು ಇಟ್ಕೊಳ್ಳಿ, ನಿಮ್ಮ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಕುಸುಮ ಅವರು, ಬೇಡ ಅಣ್ಣ, ನಮಗೆ ದುಡ್ಡೆಲ್ಲ ಬೇಡ ಅಂತ ಹೇಳಿದರೆ, ಅಯ್ಯಯ್ಯೋ ಇದು ಪರಿಹಾರ ಅಲ್ಲಮ್ಮ, ನಿಮ್ಮ ಖರ್ಚಿಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬೇಡ ಅಣ್ಣ, ಬರೀ ಉರಿಯೋ ಬೆಂಕಿಗೆ ತುಪ್ಪ ಮಾತ್ರ ಅಲ್ಲ, ನೋಟು ಅನ್ನೋ ಈ ಹಾಳೆಯನ್ನು ಹಾಕಿದರೂ ಕೂಡ ಇದು ಜೋರಾಗಿ ಉರಿಯುತ್ತೆ. ನಮಗೆ ದುಡ್ಡು ಬೇಡ ಅಂತ ಹೇಳಿ ಕುಸುಮ ಹೇಳ್ತಾಳೆ. ಆಗ ಮೀನಾ, ಮಾವ ನಡೀರಿ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರೆ ರಂಗನಾಥ್ ಅವರು, ಬೇಡಮ್ಮ, ಇಲ್ಲೇ ಇದ್ದು ನಿಮ್ಮ ತಮ್ಮನನ್ನು ನೋಡ್ಕೋ ಅಂತ ಹೇಳಿಬಿಟ್ಟು ಕೈ ಮುಗಿದು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ನಂತರ ಮೀನಾ, ಅಮ್ಮ ನೀನು ದುಡುಕಿ ಮಾತಾಡಿಬಿಟ್ಟೆ, ಮಾವನ ಬಗ್ಗೆ ನೀನು ಹೀಗೆಲ್ಲ ಮಾತಾಡಬಾರ್ದಿತ್ತು ಅಂತ ಹೇಳಿದರೆ ಏನೂ ಆಗೋದಿಲ್ಲ ಬಿಡು ಅಂತ ಕುಸುಮ ಅವರು ಹೇಳ್ತಾರೆ. ನಂತರ ಕುಸುಮ, ತಗೊಳ್ಳೋ ಕುಡಿಯೋ ಅಂತ ಹೇಳಿ ಮಂಜುಗೆ ಹಾಲನ್ನು ಕುಡಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಮನೋಜ್ ಆರ್ಡರನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಮನೋಜ್ ಜೊತೆ ಪಾರ್ಕಲ್ಲಿ ಕಾಲ ಕಳೀತಾ ಇದ್ದಂಥ ವ್ಯಕ್ತಿ ಬಂದು ಮನೋಜ್ನನ್ನು ನೋಡ್ಬಿಡ್ತಾನೆ. ಆಗ ಮನೋಜ್ ಅಂತ ಅವನು ಕೂಗ್ತಾನೆ. ಆಗ ಮನೋಜ್, ಬ್ರೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ಇವಾಗ ಅಂತ ಹೇಳಿಬಿಟ್ಟು ಮನೋಜ್ ಅಲ್ಲಿಂದ ಕಾಲು ಕೀಳ್ತಾನೆ. ಹಾಗೆ ಮಾಡಿದ್ರೆ ಹೋಗಿ ಸ್ವಲ್ಪ ಬಚ್ಚಿಟ್ಕೊಂಡ್ರೆ ಆಗ ಆ ವ್ಯಕ್ತಿ ಬಂದು ಹಲೋ ಮನೋಜ್ ಅಂತ ಹೇಳಿ, ಆಗ ಮನೋಜ್ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಮಸಾಲ ದೋಸೆ ಇದೆ ಕೊಡ್ಲಾ ಅಂತ ಹೇಳಿಬಿಟ್ಲು. ಮನೋಜ್ ಕೇಳಿದ್ರೆ, ನನ್ನ ಲಿಸ್ಟಲ್ಲಿ ಮನೋಜ ಇದೆ, ಭಲೇ ಆಟ ಆಡಿಸ್ತೀಯ ಅಲ್ವಾ ಅಂತ ಆ ವ್ಯಕ್ತಿ ಹೇಳಿದ್ರೆ, ಆಗ ಮನೋಜ ಬ್ರೋ ಅಂತ ಹೇಳಿಬಿಟ್ಟು ಹಲ್ಕಿಸ್ತಿದ್ದಾರ್ತಾನೆ. ಆಗ ಅವನು ಕೂಡ ಹಲ್ಕಿಸ್ತು, ಬನ್ನಿ ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ. ಹಾಗೆ ಏನು ಬ್ರೋ ಇತ್ತೀಚೆಗೆ ಆ ಕಡೆ ಬರ್ತಾನೇ ಇಲ್ಲ, ದಾರಿ ತಪ್ಪಿದ ಮಗ ಥರ ಪಾರ್ಕ್ ತಪ್ಪಿದ ಮಗ ಆಗಿಬಿಟ್ರಾ ಅಂತ ಅವರು ಹೇಳಿದರೆ, ಹಾಗೆಲ್ಲ ಏನೂ ಇಲ್ಲ ಬ್ರೋ, ಇಲ್ಲಿ ಕೆಲಸ ಸಿಕ್ತು ಅಂತ ಮನೋಜ್ ಹೇಳ್ತಾನೆ. ಆಗ ಆ ವ್ಯಕ್ತಿ ನಾನು ಕೂಡ ಖುಷಿ ಪಡ್ತಾ ಇದ್ವಿ, ಆದರೆ ನೀವು ಏನು ಹೇಳೋದಿಲ್ಲ, ದುಡ್ಡು ಕೇಳ್ತೀವಿ ಅನ್ನೋ ಭಯ ಅಂತ ಹೇಳಿದರೆ, ಆ ಭಯ ಗಿಯ ಎಲ್ಲ ಏನೂ ಇಲ್ಲ, ಸ್ವಲ್ಪ ಹೆದರಿಕೆ ಅಷ್ಟೇ ಬ್ರೋ, ಸಂಬಳ ಬರ್ತಾ ಇದ್ದಾಗೇನೆ ಕೊಟ್ಟು ಬಿಡ್ತೀನಿ ಅಂತ ಮನೋಜ್ ಹೇಳಿದರೆ, ಆಗ ಆ ವ್ಯಕ್ತಿ, ನಾನು ನಿಮಗೆ ದುಡ್ಡನ್ನು ಕೊಡಬೇಕಾದ್ರೆ ಸಂಬಳ ಬಂದಮೇಲೆ ಕೊಡಿ ಅಂತ ಕೊಟ್ಟಿಲ್ಲ, ತಿಂಗಳು ಆಗ್ತಿದ್ದಾಗೇ ಕೊಟ್ಬಿಡಬೇಕು ಅಂತ ಹೇಳಿರೋದು. ನೀವು ನನ್ನ ಫೋನ್ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ. ಯಾವುದೂ ಯೋಚನೆ ಇಲ್ಲದೇ ರಾತ್ರಿ ಮನೆಯಲ್ಲಿ 2 ಗಂಟೆಯಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ರಿ ಅಂತ ಆ ವ್ಯಕ್ತಿ ಹೇಳಿದ್ರೆ, ಆಗ ಮನೋಜ್, ಬ್ರೋ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋದು ನಿಮ್ಮ ಮನೆ ಅಡ್ರೆಸ್ ಅಲ್ವಾ, ನಂದಲ್ಲ ಅಂತ ಹೇಳಿದರೆ, ಆಗ ಮನೋಜ್ ಬ್ರೋ ಸಂಬಳ ಬರ್ತಾ ಇದ್ದ ಹಾಗೇನೆ ಕೊಟ್ಟು ಬಿಡ್ತೀನಿ ಬ್ರೋ ಅಂತ ಕೇಳ್ಕೊಂಡ್ರೆ, ಆಗ ಆ ವ್ಯಕ್ತಿ, ಸರಿ ಏನಿದೆ ಹೋಟೆಲಲ್ಲಿ ಅಂತ ಹೇಳಿ ಕೇಳ್ತಾನೆ. ಆಗ ಮನೋಜ್ ಇರೋದೆಲ್ಲ ಹೇಳ್ತಾನೆ. ಆಗ ಆ ವ್ಯಕ್ತಿ, ಹೊಟ್ಟೆ ತುಂಬಿಕೊಳ್ಳುವುದನ್ನು ಕಣ್ಣು ತುಂಬಿಕೊಂಡು ಹೇಳ್ತಾ ಇದ್ದೀಯಾ, ಇರಲಿ ಪರವಾಗಿಲ್ಲ, ನಿಮ್ಮ ಹೋಟೆಲ್ನಲ್ಲಿ ಏನೇನು ಇದೆಯೋ ಅದನ್ನೆಲ್ಲ ಒಂದೊಂದು ಪ್ಲೇಟ್ ತಗೊಂಡು ಬಂದುಬಿಡು ಅಂತ ಹೇಳಿದರೆ, ಬ್ರೋ ಎಲ್ಲನೂ ಅಂತ ಮನೋಜ್ ಕೇಳಿದರೆ, ಹೌದು ಬ್ರೋ ಎಲ್ಲವನ್ನು ತರಿಸು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ನಂತರ ಮನೋಜ್ ಎಲ್ಲವನ್ನು ಕಳಿಸ್ತಾನೆ ಸಪ್ಲೈಯರ್ ಕೈಯಲ್ಲಿ. ಅದಾದಮೇಲೆ ಆ ವ್ಯಕ್ತಿ ಎಲ್ಲವನ್ನು ಸರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಕೈ ತೊಳ್ಕೊಳ್ತಾ ಇದ್ದರೆ
ಮನೋಜನಿಗೆ ಮಾತ್ರ ಜೀವ ಕುರಿತಾ ಇರುತ್ತೆ, ಎಲ್ಲವನ್ನೇ ಹೀಗೆ ತಿಂತಾ ಇದ್ದನ್ನಲ್ಲ ಅಂತ ಹೇಳಿಬಿಟ್ಟು ನಂತರ ಆ ವ್ಯಕ್ತಿ ಅದನ್ನೆಲ್ಲ ತಿಂದ ಮೇಲೆ ಬ್ರೋ ಎಲ್ಲ ಸೂಪರ್ ಆಗಿತ್ತು, ಇವಾಗ ಇನ್ನೇನು ಕೊಟ್ಟರೆ ಎಲ್ಲವನ್ನು ಇನ್ನೊಂದು ರಿಪೀಟ್ ತಂದುಬಿಡ್ರಿ ತರಿಸಿ ಬ್ರೋ ಅಂತ ಹೇಳ್ತಾನೆ ಆ ವ್ಯಕ್ತಿ ಆಗ ಮನೋಜ್ ಫುಲ್ಲು ಅಂತ ಹೇಳಿ ಕೇಳಿದ್ರೆ ಬ್ರೋ ತರಿಸಿ, ನಮ್ಮ ಮಿಸ್ಸಸ್ಗೆ ಬೇಕಲ್ಲ ಎಲ್ಲವನ್ನು ಪಾರ್ಸಲ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಬಂದು ಬಿಡ್ತೀನಿ ಎಲ್ಲ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಾನೆ. ಆಗ ಮನೋಜ್ ಮತ್ತೆ ಎಲ್ಲಾನು ದೇವರೇ ಗತಿ ಅಂತ ಹೇಳಿಬಿಟ್ಟು ಎಲ್ಲವನ್ನು ಪಾರ್ಸಲ್ ಮಾಡಿಸ್ಕೊಂಡು ಬರ್ತಾನೆ. ಮನೋಜ್ ಬ್ರೋ ತಗೊಳ್ಳಿ ಅಂತ ಹೇಳಿ ಬಿಲ್ಲನ್ನು ಕೊಡೋದಕ್ಕೆ ಹೋದರೆ ಆ ವ್ಯಕ್ತಿ ಏನು ಬ್ರೋ ಇದು ಅಂತ ಹೇಳಿ ಕೇಳ್ತಾರೆ. ಆಗ ಮನೋಜ್ ಬಿಲ್ಲು ಬ್ರೋ ಅಂತ ಹೇಳಿದ್ರೆ ಆ ವ್ಯಕ್ತಿ ಬಿಲ್ಲು ಕೊಡಿ ಇಲ್ಲಿ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದ ನೀರಲ್ಲಿ ಅದನ್ನು ತೋಯಿಸಿಬಿಟ್ಟು ಅದ್ದಿ ಆಗ ಮನೋಜ್ ಬ್ರೋ ಏನು ಮಾಡ್ತಾ ಇದ್ದೀರಾ ಬ್ರೋ ಅಂತ ಕೇಳಿದ್ರೆ ಆಗ ಆ ವ್ಯಕ್ತಿ ಚೌಕಾಬಾರ ನೀವು ಸುಮ್ಮನೆ ನೋಡ್ತಾ ಇರಿ ಅಂತ ಹೇಳಿದ್ರೆ ಅಯ್ಯಯ್ಯೋ ಏನು ಬ್ರೋ ಇದೆಲ್ಲ ಅಂತ ಮನೋಜ್ ಕೇಳಿದ್ರೆ ನೋಡಿ ನಿಧಾನಕ್ಕೆ ಬಿಡಿಸಿಕೊಳ್ಳಿ ಹರಿದು ಹೋಗಬಾರದು ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಷ್ಟರಲ್ಲಿ ಕ್ಯಾಶಿಯರ್ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಮನೋಜ್ ಏನಿದು ಬಿಲ್ಲೆಲ್ಲ ನೀರಾಗಿದೆ ಅಂತ ಹೇಳಿ ಕ್ಯಾಶಿಯರ್ ಕೇಳಿದರೆ ಸರ್ ಇವರು ನನ್ನ ಫ್ರೆಂಡ್ ಇಲ್ಲಿಗೆ ತರಿಸಿ ತಿನ್ನಿಸಿ ಬಿಲ್ಲು ಕೂಡ ಅವರೇ ಕೊಡ್ತಾ ಇದ್ದಾರೆ ಇಟ್ಕೊಳ್ಳಿ ಅಂತ ಆ ವ್ಯಕ್ತಿ ಹೇಳಿದರೆ ಆಗ ಮನೋಜ್ ಬ್ರೋ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಯಾಕೆ ಬ್ರೋ ಏನಾಯಿತು ಅಂತ ಹೇಳಿ ಕೇಳಿದ್ರೆ ಏನೂ ಇಲ್ಲ ಬಿಡಿ ಬ್ರೋ ನಾನೇ ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಆಗ ಆ ವ್ಯಕ್ತಿ ಸರಿ ಬ್ರೋ ಆದಷ್ಟು ಬೇಗ ಸಿಗೋಣ ಅಂತ ಹೇಳಿ ಆ ಪಾರ್ಸಲ್ ಎಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾನೆ. ನಂತರ ಕ್ಯಾಶಿಯರ್ ನಿನಗೆ ನೀರು ಕುಡಿಸೋದಲ್ಲದೆ ಬಿಲ್ಗೂ ಕೂಡ ನೀರು ಕುಡಿಸಿದ್ದಾನೆ, ಈ ದುಡ್ಡಿನ ಕತೆ ಏನು ಅಂತ ಮನೋಜ್ಗೆ ಕೇಳಿದರೆ ಆಗ ಮನೋಜ್ ನನಗೆ ಪೇಮೆಂಟ್ ಕೊಡಬೇಕಲ್ಲ ಸರ್ ಅದರಲ್ಲೇ ಇಟ್ಕೊಳ್ಳಿ ಅಂತ ಮನೋಜ್ ಹೇಳಿದಾಗ ಸರಿ ಅಂತ ಹೇಳಿ ಕ್ಯಾಶಿಯರ್ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ರಂಗನಾಥ್ ಅವರು ಸೂರ್ಯನನ್ನು ನಿಲ್ಲಿಸ್ಕೊಂಡು ಹೃದಯ ಅನ್ನೋ ತಕ್ಕಡಿಯಲ್ಲಿ ಒಂದು ಕಡೆ ಪ್ರಪಂಚ ಇನ್ನೊಂದು ಕಡೆ ನಿನ್ನನ್ನು ಇಟ್ಟರೆ ಸರಿಸಮಾನವಾಗಿ ತೂಗುವನು ನೀನು, ಅದಕ್ಕೆ ನಿನ್ನನ್ನು ಭೂಮಿ ತೂಕದ ಮನುಷ್ಯ ಅಂತ ನಂಬಿಕೊಂಡಿರುವವನು ನಾನು. ಆದರೆ ಇತ್ತೀಚೆಗೆ ನಿನ್ನ ನಡವಳಿಕೆ ಮಾತು ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ ಕಣೋ, ನಿನ್ನ ಪ್ರೀತಿ ನನ್ನನ್ನು ಕೊಲ್ತಾ ಇದೆ ಅನ್ನೋ ಹಾಗೆ, ನಾನು ನಿನ್ನ ಮೇಲೆ ಇಟ್ಟ ನಂಬಿಕೆ ನನ್ನನ್ನು ಕೊಲ್ತಾ ಇದೆ ಕಣೋ ಅಂದ್ಕೊಂಡು ತಿನ್ನೋ ಕೋಳಿನ ಕಾಲು ಮುರಿದು ಹಾಗೆ ಅವನ ಕೈಯನ್ನು ಮುರಿದು ಬಿಟ್ಟಿದೆಯಲ್ಲ, ಸರಿನಾ ಇದು? ಸರಿಯೇನೋ? ಸರಿ ಅನ್ನೋದೇ ಆದರೆ ಇದಕ್ಕೆ ಸರಿಯಾದ ಕಾರಣ ಕೂಡ ಕೊಡ್ತಾ ಇಲ್ಲ ನೀನು, ಯಾಕೋ ಏನಾಯಿತು ಅಂತ ತಪ್ಪನ್ನು ಯಾವನೇನೋ ಮಾಡಿದ, ಮಾತಾಡು ಬಾಯಿ ಬಿಲ್ವೇನೋ ನಿನಗೆ ಅಂತ ಹೇಳಿ ರಂಗನಾಥ್ ಅವರು ಗದರಿಸ್ತಾರೆ. ಆಗ ಸೂರ್ಯ ಬಾಯಿಯೂ ಇದೆ ಮಾತೂ ಇದೆ ಆದರೆ ಅದಕ್ಕೆ ಬೆಲೆನೇ ಇಲ್ಲ ಅಪ್ಪ, ನೀನೇ ನನಗೆ ಒಂದು ಮಾತನ್ನೇ ಹೇಳಿದ್ದೆ, ದೇವರು ಅಂದರೆ ಕಾಪಾಡೋನು ಅಂತ, ಆದರೆ ಶ್ರೀಕೃಷ್ಣನೇ ಕುರುಕ್ಷೇತ್ರ ಯುದ್ಧಕ್ಕೆ ಸಾರಥಿಯಾಗಿದ್ದ, ಕಾಯುವವನೇ ಕೊಲ್ಲುವುದಕ್ಕೆ ಮುನ್ನುಡಿಯಾದ, ಯಾಕೆ? ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತು, ಧರ್ಮವನ್ನು ಉಳಿಸಬೇಕಾಗಿತ್ತು, ಅದಕ್ಕೆ ಅಲ್ವಾ ಅಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಹಾಗಾದರೆ ಆ ಎಳೆ ಹುಡುಗ ಏನು ತಪ್ಪು ಮಾಡಿದ್ನೋ ಅದೇನೇ ಇರಲಿ ಆದರೆ ನೀನು ಕೊಟ್ಟ ಶಿಕ್ಷೆ ಕಠೋರವಾಗಿದೆ ಕಣೋ, ಅದನ್ನು ಯಾಕೆ ಕೊಟ್ಟೆ, ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಸೂರ್ಯ ಅವನು ಎಳೆ ಹುಡುಗ ಅಲ್ಲಪ್ಪ, ಅವನು ತುಂಬ ಬೆಳೆದು ಬಿಟ್ಟಿದ್ದಾನೆ, ಮಗಂದು ನನ್ನ ಕಾಲರನ್ನೇ ಹಿಡಿದು ಬಿಟ್ಟು ಮಾತಾಡಿಸೋ ಲೆಕ್ಕಕ್ಕೆ ಬೆಳೆದು ಬಿಟ್ಟಿದ್ದಾನೆ, ಅಷ್ಟೇ ಅಲ್ಲ ಇಲ್ಲಿ ನೋಡು ಇಲ್ಲಿ ಅಂತ ಹೇಳಿ ಸೂರ್ಯ ವಿಡಿಯೋನ ತೋರಿಸೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಮೀನಾ ಇರೋದನ್ನು ಸೂರ್ಯ ನೋಡುತ್ತಾನೆ. ಆಗ ಸೂರ್ಯ ಸೈಲೆಂಟ್ ಆಗಿದ್ರೆ ಆಗ ರಂಗನಾಥ್ ಅವರು ಯಾಕಯ್ಯ ನಿಂತು ಹೋಯಿತು ಮಾತು, ಪೂರ್ತಿ ಮಾತಾಡು ಹೇಳು ಅಂತ ರಂಗನಾಥ್ ಅವರು ಕೇಳಿದ್ರೆ ಇಲ್ಲ ಅಪ್ಪ ಹೇಳೋದಕ್ಕೆ ಏನೂ ಇಲ್ಲ, ಆದರೆ ಒಂದಂತೂ ಸತ್ಯ ಅಪ್ಪ, ನಿನ್ನ ಮಗ ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದೂ ಇಲ್ಲ, ನೀನು ತಲೆ ತಗ್ಗಿಸುವಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಸೂರ್ಯ ಹೇಳಿದ್ರೆ ಇವಾಗ ಮಾಡಿರೋದು ಏನು, ನಾನು ತಲೆ ತಗ್ಗಿಸುವಂಥ ಕೆಲಸ ಅಲ್ವಾ, ನಾನು ಹೆಮ್ಮೆ ಪಡುವಂತಹ ಕೆಲಸ
ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಆಗ ಸೂರ್ಯ ಒಂದು ಮಾತು, ಆ ಮನೆಯವರು ನಿನ್ನನ್ನು ಹೇಗೆ ನಂಬಿಕೊಂಡಿದ್ರೆ ಅಂದರೆ ಏನೇ ಆದರೂ ನಮಗೆ ಆಶ್ರಯ ಇದೆ, ನಮ್ಮ ಹಿಂದೆ ಸೂರ್ಯ ಅನ್ನೋವನು ಒಬ್ಬ ಇದ್ದೇ ಇರ್ತಾನೆ ಅನ್ನೋದು ನಂಬಿಕೆ ಇದೆ, ನಮ್ಮ ಅಳಿಯ ಇದ್ರೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಕಣೋ. ಪಾಪ ಇವತ್ತು ಅವರಿಗೆ ಅಳಿಯನಿಂದಾನೇ ಕಷ್ಟ ಬಂದಿದೆ. ಆದರೆ ಯಾರ ಹತ್ರ ಹೇಳಿಕೊಳ್ತಾರೋ? ಒಲೆ ಹತ್ತಿ ಉರಿದೊಡನೆ ಇರಬಹುದು, ಆದರೆ ಧರೆ ಹತ್ತಿ ಉರಿದರೆ ಇರಬಹುದೇ ಅಂತ ಲೆಕ್ಕ ಇದೆ ಅಂತ ಗೊತ್ತಾ ನಿನಗೆ? ಬಾಯಿಯ ತುಂಬ ಅನ್ನ ಇದ್ದಾಗ ಒಂದು ಹಗಲು ಕೂಡ ಕೆಳಗಡೆ ಬೀಳದೇ ಇರೋ ಹಾಗೆ ನೀರನ್ನು ಕುಡಿಯಬಹುದು. ಆದರೆ ಬಾಯಿಯ ತುಂಬ ನೀರಿದ್ದಾಗ ಒಂದು ಹಗಲು ಕೂಡ ಅನ್ನ ತಿನ್ನೋದಕ್ಕೆ ಆಗೋದಿಲ್ಲ ಕಣೋ. ಇಂತಹ ಪರಿಸ್ಥಿತಿಯಲ್ಲೂ ನಾನೇ ಸರಿ, ಪ್ರಪಂಚನೇ ತಪ್ಪು ಅಂತ ಅಂದುಕೊಳ್ಳುವುದು ಇದೆಯಲ್ಲ, ಅದೇ ದೊಡ್ಡ ತಪ್ಪು. ಅವರವರ ಜಾಗದಲ್ಲಿ ಅವರವರ ಭಾವಕ್ಕೆ ತಕ್ಕಂತೆ ಅವರು ಮಾತನಾಡುತ್ತಾರೆ. ಕೆಲಸ ಸರಿಯಾಗಿ ಕಾಣುತ್ತದೆ ಕಣೋ. ಎಲ್ಲರ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡೋದಕ್ಕೆ ನೀನು ಯಾರಯ್ಯ ಹೇಳು? ಅವನ ಕೈಯನ್ನು ಯಾಕೆ ಮುರಿದು ಇವತ್ತು ನನಗೆ ಈ ಕಾರಣ ಗೊತ್ತಾಗಲೇಬೇಕು ಅಂತ ರಂಗನಾಥ್ ಅವರು ಹೇಳಿದ್ರೆ, ತಪ್ಪುಗಳು ಆಗೋದೆಲ್ಲ ಆಗೋದಿದೆ, ಇನ್ಮೇಲೆ ಯಾರ ಮೇಲೂ ಕೂಡ ಕೈ ಮಾಡೋದಿಲ್ಲ. ಕ್ಷಮೆ ಇರಲಿ, ಸದ್ಯಕ್ಕೆ ಇಷ್ಟೇ ಉತ್ತರ ಅಂತ ಸೂರ್ಯ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಪಾರ್ಟ್ 1 ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪಾರ್ಟ್ 2ಗಾಗಿ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.